ನಮಸ್ಕಾರ ಸ್ನೇಹಿತರೆ. ನೀವು ಕೇಟ್ರಿಂಗ್ಗಳಲ್ಲಿ ಮದುವೆ ಮನೆಗಳಿಗೆ ಹೋದಾಗ ತುಂಬ ರುಚಿಯಾಗಿರೋ ಒಂದು ವಾಂಗಿಭಾತನ ಟೇಸ್ಟ್ ಮಾಡಿರ್ತೀರಿ ಅಲ್ವಾ? ಆ ವಾಂಗಿಭಾತಿನ ಟೇಸ್ಟನ್ನು ನಿಮಗೆ ತುಂಬ ಇಷ್ಟ ಆಗಿರುತ್ತೆ. ಅದೇ ರೀತಿಯ ವಾಂಗಿಭಾತನ ನಾವು ಮನೆಯಲ್ಲಿ ಕೂಡ ಮಾಡ್ಬೋದು. ಆ ವಾಂಗಿಭಾತ್ ಪೌಡ್ರನ್ನ ರೆಡಿ ಮಾಡಿ ವಾಂಗಿಭಾತನ ಹೇಗೆ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಾಂಗಿಭಾತ್ ಮಾಡಲಿಕ್ಕೆ ನಾನು ಫಸ್ಟು ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 1.5 ಸ್ಪೂನು ಕಡಲೆಬೇಳೆ, 1.5 ಸ್ಪೂನು ಉದ್ದಿನಬೇಳೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತುಂಬ ಚೆನ್ನಾಗಿ ನಾವಿಲ್ಲಿ ಎಣ್ಣೆ, ಅಂದರೆ ನಿಮಗೆ ಎಣ್ಣೆ ಎಷ್ಟು ಹಾಕಬೇಕಂದ್ರೆ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಮುಳುಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಅದರ ಘಮ ಜಾಸ್ತಿ ಬರುತ್ತೆ. ನಮಗೆ ತುಂಬಾ ವಾಂಗಿಭಾತು ತಿನ್ನಬೇಕಾದ್ರೆ ಅದರ ಘಮ ನಮಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು 10ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು 15 ಮೆಣಸಿನ್ಕಾಯಿ ತೊಗೊಳ್ಳಿ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆದರೆ ಇಷ್ಟು ಹಾಕಿದ್ರೆ ಪರ್ಫೆಕ್ಟಾಗಿರುತ್ತೆ. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿನೇ ತೊಗೊಂಡಿದ್ದೇನೆ. ಯಾಕಂತಂದರೆ ನಮ್ಮ ಪೌಡ್ರ್ ಮಾಡಿದಾಗ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಪೌಡ್ರ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವನ್ನು ಇದು 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಮಸಾಲೆ ಫ್ರೈ ಆಗ್ತಾ ಇದೆ. ಈಗ ಉಳಿದಿರೋ ಮಸಾಲೆಗಳನ್ನು ನಾವು ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 3 ಸ್ಪೂನು ನಾನಿಲ್ಲಿ ಧನಿಯಾವನ್ನು ತಗೊಂಡಿದ್ದೇನೆ. 3 ಟೀ ಸ್ಪೂನು ಧನಿಯಾ ತೊಗೊಂಡಿದ್ದೇನೆ. 1 ಟೀ ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು 3 ತುಂಡು ಚಕ್ಕೆ ತೊಗೊಂಡಿದ್ದೇನೆ. ಅಂದರೆ 1 ಇಂಚಷ್ಟು ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಆಗಿದ್ದಾಗ ವಾಂಗಿಭಾತಿಗೆ ಚಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಹಾಗಾಗಿ ಒಂದು 4 ಏಲಕ್ಕಿ, ಹಾಗೆ ಒಂದು 4-5 ಲವಂಗ, ಒಂದು 3 ಪೀಸು ಚಕ್ಕೆ ತೊಗೊಂಡಿದ್ದೇನೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ. ಒಂದು ಅರ್ಧ ಭಾಗದಷ್ಟು ಕೊಬ್ಬರಿ ತುರಿಯನ್ನು ತಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಕೊಬ್ಬರಿ ತುರಿಯನ್ನು. ಒಂದು 1/4 ಸ್ಪೂನ್ ಇಂಗನ್ನು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಟರ್ಮರಿಕ್ಕು. ಇದನ್ನೆಲ್ಲ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಯಾಕಂದರೆ ಅರಿಶಿಣದ ಪೌಡರು ಮತ್ತು ಹಿಂಗೆಲ್ಲ ಹಾಕಿದಾಗ ಕಪ್ಪಾಗುತ್ತೆ ಬೇಗನೆ. ಹಾಗಾಗಿ ನಾವು ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿದರೆ ಸಾಕು. ಹಾಕಿ ಈ ರೀತಿ ತಿರುಗಿಸ್ಕೊಳ್ಳೋಣ. ಇವಾಗ ಈ ಮಸಾಲೆನ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನಿಲ್ಲಿ 1.5 ಸ್ಪೂನು ಗಸಗಸೆನ ಹಾಕಿದ್ದೇನೆ. ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ. ಗಸಗಸೆನ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮಸಾಲೆ ಹುರಿದಿದ್ದು ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಹುರಿದಿಟ್ಟಿರುವ ಎಲ್ಲ ಮಸಾಲೆನ ಮಿಕ್ಸಿ ಜಾರಲ್ಲಿ ಹಾಕಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನಾನು ಪೌಡ್ರ್ ಮಾಡ್ಕೊಂಡು ಬಂದೆ ನೋಡಿ. ಕಲರ್ ನೋಡಿ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದೇ ಪೌಡ್ರನ್ನು ಉಪಯೋಗಿಸಿ ನಾವು ವಾಂಗಿಭಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಅದ್ಭುತವಾಗಿ ವಾಂಗಿಭಾತ್ ಪೌಡ್ರು ರೆಡಿಯಾಗಿದೆ. ಅಷ್ಟೇ ಘಮ ಬರ್ತಾ ಇದೆ. ನಾವು ವಾಂಗಿಭಾತ್ ಮಾಡಬೇಕಾದ್ರೆ ಮುಂಚೆನೇ ವಾಂಗಿಭಾತ್ ಪೌಡ್ರೇ ನಮಗೆ ಅಷ್ಟು ಚೆಂದ ಘಮ ಬರ್ತಾ ಉಂಟು. ಇವಾಗ ನಾನು ವಾಂಗಿಭಾತ್ ಮಾಡಲಿಕ್ಕೆ ಇಲ್ಲಿ ಒಂದು 5ರಿಂದ 6 ಉದ್ದ ಬದನೆಕಾಯಿಯನ್ನು ತೊಗೊಂಡಿದ್ದೇನೆ.
ನೀವು ಕಡಿಮೆ ಆದರೂ ತಗೊಳ್ಳಿ, ಜಾಸ್ತಿ ಆದರೂ ತಗೊಳ್ಳಿ, ಪರವಾಗಿಲ್ಲ. ಆದರೆ ಬದನೆಕಾಯನ್ನು ಈ ರೀತಿ ಕಟ್ ಮಾಡಿ ತಗೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಬದನೆಕಾಯಿ ಬೇಗ ಹುಳ ಆಗಿರುತ್ತೆ ಒಳಗಡೆ ಎಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಬದನೆಕಾಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಳೋಣ, ಯಾಕಂದರೆ ಬದನೆಕಾಯಿ ಬೇಗ ಕಪ್ಪಾಗುತ್ತೆ. ಇವಾಗ ನಾನು ಈ ರೀತಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕ್ತೀನಿ. ಇವಾಗ ಎಲ್ಲ ಬದನೆಕಾಯನ್ನು ನಾನು ಇದೇ ರೀತಿ ಕಟ್ ಮಾಡಿ ತಗೊತೀನಿ. ಇವಾಗ ನೀರು ಹಾಕಿಟ್ಕೊಂಡಿದ್ದೆ ನೋಡಿ. ಹಾಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾವೀಗ ವಾಂಗಿಬಾತ್ ರೆಡಿ ಮಾಡ್ಕೊಳ್ಳಿಕ್ಕೆ ಯಾವ ಪಾತ್ರೆಯಲ್ಲಿ ನಾವು ಗೊಜ್ಜನ್ನು ಮಾಡ್ತೀವೋ ಅದೇ ಪಾತ್ರೆನ ಇಟ್ಕೊಳ್ಳೋಣ. ಹಾಗೆ ವಾಂಗಿಬಾತ್ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೇನೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಇದು ಘಮ ಬರಬೇಕು. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ, ಘಮ ಬರುತ್ತೆ ಆವಾಗ ಚೆನ್ನಾಗಿ. ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಹಾಗೆ 1 ಬ್ಯಾಡಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕ್ಯಾಪ್ಸಿಕಮನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈ ಥರ ವಾಂಗಿಬಾತ್ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಈ ವಾಂಗಿಬಾತನ್ನು ತಿಂದರೆ ಖಂಡಿತ ಪದೇ ಪದೇ ವಾಂಗಿಬಾತ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಬಟಾಣಿಯನ್ನು ನೆನೆಸಿ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡ್ಕೊಂಡಿರುವಂಥ ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನಿಮ್ಗೆ ಇಷ್ಟೊಂದು ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು, ಇಲ್ಲ ನೀವು ಜಾಸ್ತಿನೇ ಬೇಕಂದರೆ ಹಾಕ್ಕೊಳ್ಬೋದು. ಇವಾಗ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸಬಾರ್ದು, ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ, ಯಾಕಂದರೆ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆಗಲೇ ಬದನೆಕಾಯಿ ನಮಗೆ ವಾಂಗಿಬಾತು ರುಚಿ ಜಾಸ್ತಿ ಆಗೋದು. ನಾವು ನೀರು ಹಾಕಿ ಬೇಯಿಸಿದರೆ ಅಷ್ಟು ರುಚಿ ಬರಲ್ಲ. ಇವಾಗ ಚೆನ್ನಾಗಿ ಬದನೆಕಾಯಿ ಫ್ರೈ ಆಗಿದೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೇನೆ, ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲವನ್ನ. ಬದನೆಕಾಯಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಈ ರೀತಿ ಬೇಯಬೇಕು. ಹಾಗೆ 1 ಸ್ಪೂನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು 1.5 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಹಾಗೆ ನಾನು ಮಾಡಿಟ್ಕೊಂಡಿರುವಂಥ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ರೈಸ್ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅದನ್ನು ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡ್ರ್ ಹಾಕಿದ ಮೇಲೆ ನೀವು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಪೌಡ್ರು ಕಪ್ಪಾಗುತ್ತೆ, ಅದಕ್ಕೋಸ್ಕರ ತಳ ಹಿಡಿಯುತ್ತೆ. ಅದಕ್ಕೆ ಜಾಸ್ತಿ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗೋದು ಬೇಡ. ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಗೊಜ್ಜು ರೆಡಿ ಆಗುತ್ತೆ. ಇವಾಗ ಗೊಜ್ಜು ಕಂಪ್ಲೀಟ್ ರೆಡಿ ಆಗಿದೆ. ನಾವು ಇದನ್ನು ರೈಸ್ ನಾನು ಆಗಲೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ. ಈಗ ಅನ್ನಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಗೊಜ್ಜಿನ ಜೊತೆ ಅನ್ನದ ಜೊತೆ ಗೊಜ್ಜು ಮಿಕ್ಸ್ ಆಗಬೇಕು, ಆವಾಗಲೇ ಆ ಟೇಸ್ಟ್ ಬರುವಂಥದ್ದು. ನಿಮಗೆ ಆಗಲಿಲ್ಲ ಅಂದರೆ ಕೈಯಲ್ಲೇ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆದರೆ ಅನ್ನದ ಜೊತೆ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗಬೇಕು.
ಎಲ್ಲ ಅನ್ನದ ಇದಕ್ಕೂ ಆ ಗೊಜ್ಜು ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ದೊಡ್ಡ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಅನ್ನ ಹಾಕಿ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಗೊಜ್ಜನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಪರ್ಫೆಕ್ಟಾಗಿ ನಮ್ಮ ವಾಂಗಿಬಾತು ರೆಡಿಯಾಗಿದೆ. ಅಷ್ಟೇ ಘಮ 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 ಬರ್ತಾ ಇದೆ, ನೋಡಿದರೆ ತಿನ್ನಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಇದು ಸೇಮ್ ನಾವು ಮದುವೆ ಮನೆಗಳಲ್ಲಿ ತಿಂತೇವಲ್ವ, ಕ್ಯಾಟ್ರಿಂಗ್ಗಳಲ್ಲಿ ಮಾಡ್ತಾರಲ್ವ, ಅದೇ ಟೇಸ್ಟನ್ನು ಕೊಡುತ್ತೆ ಈ ವಾಂಗಿಬಾತು. ಒಮ್ಮೆ ಈ ವಾಂಗಿಬಾತನ್ನು ಮಾಡಿ ನೋಡಿ, ಆಮೇಲೆ ನೀವು ಪದೇ ಪದೇ ಮಾಡ್ತೀರಾ. ಅಷ್ಟು ರುಚಿಯಾಗಿರುವ ವಾಂಗಿಬಾತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.